ಎಲ್ರಿಗೂ ನಮಸ್ಕಾರ. ಇವತ್ತು 3 ಐಟಮ್ ಒಳ್ಳೆ ಡಿಶ್ ಮಾಡ್ತಾಯಿದ್ದೀನಿ. ನೋಡಿ ಏನೇನು ಮಾಡೋದು ತೋರಿಸ್ಕೊಡ್ತೀನಿ. ದೊಮ್ಮೆ ಇದು 3ರಿಂದ 4 ದೊಮ್ಮೆ ತಂದು ಕಟ್ ಮಾಡಿ ನೀಟಾಗಿ ತೊಳೆದಿಟ್ಟಿರೋಂಥ ದೊಮ್ಮೆ. ಇದು ತಲೆ ಮಟನ್ನು, ಮೇಕೆ ತಲೆ ಮಟನ್ನು, ಅಂದರೆ ಸ್ಕಿನ್ ಔಟ್. ಇದು ಸ್ಕಿನ್ ಔಟ್ ತಲೆ ಮಟನ್. ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ದೊಡ್ಡಿಗೆ ಹೋಗಿ ತಂದಿರೋದು ನಾವು. ಇದು ಹಾರ್ಟ್ ಅಂತಾರಲ್ಲ ಅದು ಕಟ್ ಮಾಡಿಟ್ಟಿರೋದು ನಾನು ತೊಳೆದ್ಬಿಟ್ಟು ನೀಟಾಗೆ. ಇದು ಬ್ರೇನು, ಮಿದ್ಲು. ಮಸಾಲ ಏನೇನು ತೋರಿಸ್ತೀನಿ ನೋಡಿ. ಒಂದು 50 ಗ್ರಾಮಷ್ಟು ಶುಂಠಿ ಇದೆ, 2ರಿಂದ 3 ಟೊಮೊಟೊ ಮೀಡಿಯಮ್ ಸೈಜು, ತೆಂಗಿನಕಾಯಿ ಸ್ವಲ್ಪ, ಈರುಳ್ಳಿ 3, ಬೆಳ್ಳುಳ್ಳಿ 4 ಸುಲಿದಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಪುದೀನ ಎಲ್ಲ ಸೇರಿ ಒಂದಿಷ್ಟಿದೆ, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ ಅರ್ಧ ಸ್ಪೂನು ನೋಡಿ, ಚಕ್ಕೆ ಮಸಾಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸಿದೆ, ಚಕ್ಕೆ ಇದೆ, ಏಲಕ್ಕಿ ಇದೆ, ಲವಂಗ ಇದೆ. ಇದು ಮನೆ ಖಾರದ ಪುಡಿ. ಮನೆ ಖಾರದ ಪುಡಿಯಲ್ಲಿ ಏನೇನು ಮಿಕ್ಸ್ ಅಂದರೆ ಧನಿಯಾ ಹಾಕಿದ್ದೀವಿ, ಕೊತ್ತಂಬರಿ ಕಾಳು ಹಾಕಿದ್ದೀವಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀವಿ, ಸ್ವಲ್ಪ ಚಕ್ಕೆ ಮಸಾಲ ಲವಂಗ ಹಾಕಿರೋದು ಅಷ್ಟೇ. ಇದರಲ್ಲಿ ಅರಿಶಿನ ಹಾಕಿದ್ದೀವಿ. ಈ ಮಸಾಲ ಇದೇನಿಲ್ಲ ಅಂದರೆ 2 ಸ್ಪೂನ್ ಇದೆ. ನೀವು ಆ ಮಸಾಲ ಇಲ್ಲ ಅಂದ್ರೂ 2 ಯೂಸ್ ಮಾಡ್ಬೋದು. ಇಲ್ಲಾಂದರೆ ಮಟನ್ ಮಸಾಲ ಇಲ್ಲ ಚಿಕನ್ ಮಸಾಲನೂ ಯೂಸ್ ಮಾಡ್ಬೋದು, ಈ ಮನೆ ಮಸಾಲ ಇಲ್ಲ ಅಂದರೆ. ನಾನಿವಾಗ ಇಷ್ಟನ್ನು ನಾನು ರುಬ್ಕೊತೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊತೀನಿ. ದೊಮ್ಮೆ ಬೇಯಿಸೋಕ್ಕಿಟ್ಟಿದ್ದೀನಿ. 2 ಸಿಟಿ ಹೊಡಿಬೇಕಿದೆ ದೊಮ್ಮೆ. ಇವಾಗ ಸಣ್ಣದೊಂದು ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಎಣ್ಣೆ ಬೇಕು. ಎಣ್ಣೆ ಕಾದಿದೆ, ಇದು ಹಾಕ್ಕೊಳ್ಳೋಣ. ಸಣ್ಣ ಕುಕ್ಕರ್ ಇದು, ಹಾಟ್ ಸಿಕ್ಕಿದು. ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಕಲ್ಲುಪ್ಪು, ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 3 ಐಟಮ್ಮು ಒಂದೇ ಹಿಡಿಯೋದಲ್ಲಿ ಬಿಡ್ತೀನಿ. ಮಸಾಲ ರುಬ್ಬಿರೋದು ಅಷ್ಟೇ, 3ಕ್ಕೂ ಸೇರಿಸಿ ರುಬ್ಬಿರೋ ಮಸಾಲ ಅದು. ಇವಾಗ ಮಸಾಲ ತೊಗೊತೀನಿ. ಇದರಲ್ಲಿ ಸ್ವಲ್ಪ ಸ್ವಲ್ಪ ತೊಗೊತೀನಿ. ಇನ್ನು 2 ಐಟಮ್ಗೆ ಬೇಕಲ್ಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಇದು 3 ಹಾಕ್ಕೊಂಡಿದ್ದೀನಿ. ಇದು ರುಬ್ಬಿಟ್ಟಿರೋಂಥ ಮಸಾಲ ನೋಡಿ, ಎಲ್ಲ ಸೇರಿಸಿ ರುಬ್ಬಿಟ್ಟಿದ್ದೀನಿ ನಾನು. ಇದು ಒಂದೆಷ್ಟು 2ರಿಂದ 3 ಸ್ಪೂನ್ ತೊಗೊತೀನಿ. ಇದು ಇಷ್ಟು ಮಸಾಲ ಬೇಕು. ಇಷ್ಟು ಮಸಾಲಾನ ನಾನು ನೋಡಿ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗೆ ತಿರುಗಿಸ್ಕೊಳ್ಳೋಣ. ಚೆಂದಾಗಿ ಇದನ್ನು ಮಸಾಲ ಸಮೇತ ಫ್ರೈ ಮಾಡ್ಕೋಬೇಕು. ಚೆಂದ ಫ್ರೈ ಆಗಬೇಕಿದು ನೋಡಿ. ಚೆಂದ ಫ್ರೈ ಆಗ್ತಾಯಿದೆ. ಇದಕ್ಕೆ ನೀರು ಹಾಕೋದು ಬೇಡ, ಅದರಲ್ಲೇ ನೀರು ಬಿಡುತ್ತೆ. ಇವಾಗ ನಾನು ಚೆನ್ನಾಗಿ ಫ್ರೈ ಆಗಿದೆ, ಮಸಾಲ ವಾಸನೆ ಎಲ್ಲ ಹೋಗಿದೆ, ಹಸಿ ವಾಸನೆ. ಇವಾಗ ನಾನು ಕುಕ್ಕರ್ ಸಿಟಿ ಮುಚ್ಚಿಬಿಟ್ಟು 2 ಸಿಟಿ ತೊಗೊಂಡ್ರೆ ಸಾಕಿದೆ, ಬೆಂದ್ಬಿಡುತ್ತೆ. ಇದು 2 ಸಿಟಿ ಆಗಿದೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಇವಾಗ ದೊಮ್ಮೆ ಫ್ರೈ ಮಾಡೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಇವಾಗ ದೊಮ್ಮೆ ಫ್ರೈಗೆ ಮಸಾಲ ತೆಗಿತಾ ಇದ್ದೀನಿ. ಇದೇ ಖಾರದ ಪುಡಿ 1 ಸ್ಪೂನ್, ಮನೆ ಪುಡಿ ಇದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪುಡಿ ಸ್ವಲ್ಪ, ಖಾರದ ಪುಡಿ ಒಂಚೂರು, 1/4 ಸ್ಪೂನ್ ಎಲ್ಲ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ತಲೆ ಮಾಂಸದ ಸಾರಿಗೆ ಇಷ್ಟು. ಇದು ಇವಾಗ ದೊಮ್ಮೆಗೆ. ಇವಾಗ ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೊಳ್ಳೋಣ ನೋಡಿ. 1 ಸ್ಪೂನು, 2 ಸ್ಪೂನು, 3 ಸ್ವಲ್ಪ ಹಾಕೋಣ. 3.5 ಸ್ಪೂನ್ ಹಾಕ್ಕೊಂಡಿದ್ದೀನಿ ದೊಮ್ಮೆಗೆ ನೋಡಿ. ಇಷ್ಟು ಬೇಕು. ಎಣ್ಣೆ ಕಾಯ್ತೈತಿ, ಕರ್ಬೇವಿನ ಸೊಪ್ಪು ಹಾಕೋಣ.
ಎಣ್ಣೆ ಆಗಿದೆ. ಇವಾಗ ಮಸಾಲ ಹಾಕ್ಕೊಳ್ಳೋಣ. ಇದು ನೋಡಿ ಎಲ್ಲ ಒಟ್ಟಿಗೆ ಹಾಕ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಈ ಮಸಾಲಾನ. ದೊಮ್ಮೆ ಫ್ರೈಗಿದು ಚೆನ್ನಾಗಿ ಹುರ್ಕೋಬೇಕು ಮಸಾಲ ಮಾತ್ರ. ದೊಮ್ಮೆ ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ಮಸಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ದೊಮ್ಮೆ ಹಾಕ್ಕೊಳ್ಳೋಣ. ನೀರು ಸಮೇತ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೆ ಉಪ್ಪು ನೋಡ್ಕೊಳ್ಳಿ. ಉಪ್ಪು ನೋಡ್ಬೇಕು ನೀವು. ಉಪ್ಪು ಟೇಸ್ಟ್ ನೋಡಬೇಕು. ಖಾರ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಮೆಣಸು ಪುಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೆಂದಾಗೆ ಮಸಾಲ ಅಲ್ಲಿ ನೀಟಾಗಿ ಫ್ರೈ ಆಗಬೇಕು. ದೊಮ್ಮೆ ಇವಾಗ ಹಾಕಿರೋದಲ್ವ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಕಾಳು ಮೆಣಸು ಪುಡಿನೂ ಹಾಕ್ತೀನಿ. ಇವಾಗ ಮೆಣಸು ಪುಡಿ ಹಾಕೋಣ. ಕಾಳು ಮೆಣಸಿನ ಪುಡಿ ಸ್ವಲ್ಪ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು. ಒಂದು 5 ನಿಮಿಷ ಫ್ರೈ ಆದರೆ ಸಾಕಿದು, ರೆಡಿ ಆಗೋಯ್ತಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಅದು ಅಷ್ಟೇ ಆಯ್ತು. ಇದು ರೆಡಿಯಾಗಿದೆ. ಇದು ನಾನು ಇವಾಗ ತಲೆ ಮಟನ್ ಸಾರು ಮಾಡ್ತೀನಿ. ಇದು ರೆಡಿಯಾಗಿದೆ. ಇವಾಗ ಕುಕ್ಕರ್ ಇಕ್ಕಿದ್ದೀನಿ ನಾನು ತಲೆ ಮಟನ್ ಸಾರಿಗೆ. ಎಣ್ಣೆ ಹಾಕ್ಕೊಳ್ಳೋಣ ಕುಕ್ಕರ್ಗೆ. ಎಣ್ಣೆ ಕಾದಿದೆ. ಸುಮ್ಮನೆ ಒಂದು ಸಿಪ್ಪೆ ಸಮೇತ ಬೆಳ್ಳುಳ್ಳಿ ಪೀಸು. ಇವಾಗ ನಾನು ತಲೆ ಮಟನ್ ಹಾಕ್ಕೊಳ್ಳೋಣ ಕುಕ್ಕರ್ಗೆ. ಅರಿಶಿನ ಪುಡಿ, ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋಣ. ನಾವು ನೀಟಾಗಿ ತಿರುಗಿಸ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಇದರಲ್ಲೇ ನೀರು ಬಿಡುತ್ತೆ. ಇವಾಗ ಸ್ವಲ್ಪ ಹೊತ್ತಿರಲಿ ಹಿಂಗೆ. ಹಸಿ ವಾಸನೆ ಹೋಗೋವರೆಗೂ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಎಣ್ಣೆ, ಅರಿಶಿನ ಪುಡಿ, ಉಪ್ಪಲ್ಲಿ. ಇವಾಗ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ಅದೆಲ್ಲ ಮಿಕ್ಕಿತ್ತಲ್ಲ, ಖಾರದ ಪುಡಿ, ಮನೆ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ರುಬ್ಬಿಟ್ಟಿರೋಂಥ ಮಸಾಲ ಹಾಕ್ಕೊಳ್ಳೋಣ. ಇವಾಗ ರುಬ್ಬಿಟ್ಟಿರೋಂಥ ಮಸಾಲಾನು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಮಸಾಲಾನ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. 5 ರಿಂದ 10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಷ್ಟೇ. ಯಾಕಂದರೆ ಈರುಳ್ಳಿ ಎಲ್ಲ ಹಸಿದು ಹಾಕಿರ್ತೀವಲ್ಲ, ಅದಕ್ಕೋಸ್ಕರನೇ. ಅವಾಗವಾಗ ತಿರುಗಿಸ್ತಾ ಇರ್ಬೇಕು. ಇದನ್ನು ಫ್ರೈ ಆಗಿದೆ. ಇವಾಗ ಮಿಕ್ಸಿ ತೊಳೆದು ಇಟ್ಟಿರೋಂಥ ನೀರು ಹಾಕ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಳತೆಗೆ ಕರೆಕ್ಟಾಗಿ ಸಾರು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇದು 1 kg ತಲೆ ಮಾಂಸ. ಏನಿಲ್ಲ ಅಂದರೆ 5 ರಿಂದ 6 ಜನ ಊಟ ಮಾಡ್ಬೋದು. ಇದು ಅಷ್ಟಿದೆ. 1 kg ಕರೆಕ್ಟಾಗಿ ತಲೆ ಮಾಂಸ ಇದು. ಉಪ್ಪು ನೋಡ್ಕೊಳ್ಳಿ ಸಾರಿಗೆ. ನೋಡಿ ಇಷ್ಟು ತಿಳಿ ಇರಬೇಕು ಸಾರು. ಮುದ್ದೆ ಉಣ್ಬೋದು, ರೊಟ್ಟಿ ತಿನ್ಬೋದು, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ತಿನ್ಬೋದು. ಇದು ಇವಾಗ ಕುದಿಬೇಕು ಚೆನ್ನಾಗೆ. ಸ್ವಲ್ಪ ಹೊತ್ತು ಹಿಂಗೆ ಕುದಿಬೇಕದು. ಅದನ್ನು ನೋಡೋಣ ಹಟ್ ಹೆಂಗಾಯ್ತು. ಕುಕ್ಕರ್ ತೆಗೆದು ನೋಡೋಣ. 2 ಸಿಟಿ ಹೊಡೆಸಿದ್ದೀನಿ. ಸೂಪರಾಗಿ ಬಂದಿದೆ. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅಷ್ಟೇ ರೆಡಿಯಾಗಿದೆ. ಇದು ಕೂಡ ಚೆನ್ನಾಗಿ ಕುದೀತೈತೆ ಸಾರು. ಇನ್ನು ಸ್ವಲ್ಪ ಕುದಿಲ್ಲ, ಆಮೇಲೆ ಮುಚ್ತೀನಿ ನಾನು. 1 ಟೊಮೊಟೊ 4 ಭಾಗ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಭಾಳ ಅಲ್ಲ, ಸಾರು ಜಾಸ್ತಿ ಇದೆಯಲ್ವಾ, ಕಡಿಮೆ ಅನ್ನಿಸ್ತು ಟೊಮೊಟೊ, ಅದಕ್ಕೇ. ಸಾರು ಚೆನ್ನಾಗಿ ಕುದ್ದಿದೆ. ನಾನು ಇವಾಗ 2 ಸಿಟಿ ತೊಗೊಂಡ್ರೆ ಸಾಕು. ಕುಕ್ಕರ್ ಮುಚ್ತಾ ಇದ್ದೀನಿ. 2 ಸಿಟಿ ಸಾಕು. ಇದಕ್ಕೆ ಜಾಸ್ತಿ ಬೇಡ. ನೋಡಿ ಆಟ್ ಗೊಜ್ಜು ರೆಡಿ ಆಗಿದೆ. ಇದು
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಟೇಸ್ಟ್ ಮಾಡಿ ನೋಡೋಣ. ಸೂಪರಾಗಿದೆ ಮಾತ್ರ, ಸಕ್ಕತ್ತಾಗಿದೆ. ಚಪಾತಿ ಮಾತ್ರ ಸೂಪರಾಗಿರುತ್ತೆ. ಇದು ದೊಮ್ಮೆ ನೋಡಿ, ದೊಮ್ಮೆ ಫ್ರೈ ಇದೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿರಂಗಿದೆ. ನೋಡೋಣ. ಟೇಸ್ಟ್ ಮಾಡ್ತೀನಿ ಫಸ್ಟ್. ವಾವ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎರಡೂ ಸಖತ್ತಾಗಿದೆ. ಇನ್ನು ತಲೆ ಮಟನ್ ಸಾರು ಆಗಿಲ್ಲ, ಆಗ್ತಾಯಿದೆ. ಇವೆರಡು ರೆಡಿಯಾಗಿದೆ. ಇದಿವಾಗ ಕುಕ್ಕರ್ ಮುಚ್ಚಣಿಕೆ ತೆಗೆದಿದ್ದೀನಿ. ಸಾರು ರೆಡಿಯಾಗಿದೆ. ಚೆನ್ನಾಗಿ ಬೆಂದಿದೆ. 2ರಿಂದ 3 ಸಿಟಿ ತೊಗೊಂಡ್ರದು. ಇದು ಅಷ್ಟೇ, ಇದು ಸರ್ವ್ ಮಾಡಬೇಕಷ್ಟೇ. ಸಾರು ರೆಡಿಯಾಗಿದೆ.